ಇಷ್ಟೊತ್ತನಕ ನೋಡೋದು ಅಂದ್ರೆ ಈ ಖುಷಿ ಏನಿದೆಯಲ್ಲ, ಈ ಸಂಭ್ರಮ ಆಗೋದಕ್ಕೆ ಆ ಸಕ್ಸಸ್ ಬಹಳ ಇಂಪಾರ್ಟೆಂಟ್ ಅಲ್ಲ. ಸೊ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್, ಅಶ್ವಿನಿ ಮೇಡಮ್, ಜಯಣ್ಣ, ಆಮೇಲೆ ಕಾರ್ತಿಕ್ ಅಂಡ್ ಯೋಗಿ ಸರ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಭಾಳ ಖುಷಿ ಆಗುತ್ತೆ. ನಾನು ರೋಹಿತ್ ಅವ್ರ ಜೊತೆ ಇದು 2ನೇ ಸಿನಿಮಾ, ಅವ್ರ ಮೊದಲನೇ ಸಿನಿಮಾಲ್ ಕೂಡ ವರ್ಕ್ ಮಾಡಿದ್ದೆ. ಬಟ್ 6 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದು ನನಗೆ ಭಾಳ ಇಷ್ಟ ಆಯಿತು. ಯೂಶಲಿ ನಾನು ಮಾಡೋ ಎಷ್ಟೊಂದು ಸಿನಿಮಾಗಳು 6 ತಿಂಗಳಲ್ಲೇ ಮುಗಿಸ್ತಾರೆ, ಯಾಕೆಂದರೆ ಲೋ ಬಡ್ಜೆಟ್ ಸಿನಿಮಾಗಳು ಇರ್ತಿತ್ತು. ಬಟ್ ಈ ಥರ ಒಂದು ಮಾಸ್ ಆ್ಯಂಡ್ ಹೈ ಬಡ್ಜೆಟ್ ಸಿನಿಮಾ 6 ತಿಂಗಳಲ್ಲಿ ಹೆಂಗೆ ಅಚೀವ್ ಮಾಡೋದು ಅನ್ನೋದ್ರೆ ಅದಕ್ಕೆ ಬೇಕಾಗಿರೋ ಮೇನ್ ಆಯುಧ ಕ್ಯಾಮ್ರಾಮ್ಯಾನ್. ಸೊ ಸತ್ಯ ಹೆಗ್ಡೆ ಸರ್ ವಾಸ್ ಅಮೇಝಿಂಗ್. ಯಾಕೆಂದರೆ ನಮಗೆ ಯೂಶಲಿ ನಾನು ದೊಡ್ಡ ಸಿನಿಮಾ ಮಾಡಬೇಕಾದ್ರೆ ಏನಾಗ್ತದೆ ಅಂದರೆ ಸುಮ್ಮನೆ ಒಂದಷ್ಟೊತ್ತು ಕಾಯಬೇಕಾಗಿರ್ತದೆ ಲೈಟಿಂಗ್ ಆಗೋದಕ್ಕೆ. ಬಟ್ ಇಲ್ಲಿ ಸತ್ಯ ಹೆಗ್ಡೆ ಸರ್ ಎಷ್ಟು ಪಟ್ ಅಂತ ತಿರುಗಿಸ್ತಾ ಇದ್ರು ಕ್ಯಾಮ್ರಾ ಅಂದರೆ, ಅದಾದಮೇಲೆ ನಮ್ಗೆ ಆ್ಯಕ್ಟರ್ಗಳಿಗೆ ಅದು ಈಸಿ ಆಗುತ್ತೆ ಅವಾಗ. ಸೊ ನಾವು ಆ ಝೋನಲ್ಲೇ ಇರ್ತೀವಿ, ಸೊ ಆ ಮೂಡಲ್ಲಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಸತ್ಯ ಹೆಗ್ಡೆ ಸರ್ಗೆ ಭಾಳ ಥ್ಯಾಂಕ್ ಯು. ಅದಾದಮೇಲೆ ಪ್ರತಿ ಶಾರ್ಟ್ ಆದಮೇಲೂ ಹಿಂಗೆ ತಿರುಗಿ ನೋಡಿದಾಗ ಅವ್ರ ಕಡೆಯಿಂದ ಒಂದು ಓಕೆ ಅಂತ ಬರ್ತಿತ್ತು. ರೋಹಿತ್ ಅವ್ರು ಓಕೆಗಿಂತ ಮುಂಚೆ ನನಗೆ ನೋಡಿದಾಗ ಅವರು ಹಿಂಗೆ ಅಂದ್ಬಿಟ್ಟು ಹಿಂಗೆ ತಿರ್ಕೊಳ್ಳೋರು, ಆದರೆ ಜಾಸ್ತಿ ರಿಯಾಕ್ಷನ್ ಕೊಡಲ್ಲ ಅವರು. ಅಷ್ಟಲ್ಲೇ ನಾನು ಸೆಟ್ಲಾಗಿ ಅರ್ಥ ಮಾಡ್ಕೊಡ್ಬೇಕಿತ್ತು. ಸೊ ಅದಾದಮೇಲೆ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡೋ ಪ್ರಾಸೆಸ್ ಭಾಳ ಮಜಾ ಆಯಿತು ನನಗೆ. ನನ್ನ ಗ್ಯಾಂಗ್ ಬಾಯ್ಸ್ ಇರ್ಬೋದು, ಅಣ್ಣ ಹೇಳಿ ಅಣ್ಣ ಏನಾದ್ರು ಮಾಡ್ಬೇಕನ್ನೋ, ನನಗೆ ಗೊತ್ತೆ ಡೈರೆಕ್ಟ್ರ್ ಕೇಳ್ರೋ ಅಂದರೆ, ಇಲ್ಲ ಅಣ್ಣ ನೀವು ನಮ್ಮ ಬಾಸು, ನೀವೇನಾದ್ರು ಹೇಳಿ ನಮಗೆ ಅಂತ. ಸೊ ನಾನು ಮಜಾ ಮಾಡ್ತಿರೋದು ನೋಡಿ ಅವ್ರಿಗೂ ಇಷ್ಟ ಆಗ್ತಾಯಿತ್ತು. ಸೊ ನಾವೇನಾದ್ರು ಎಕ್ಸ್ಟ್ರಾ ಮಾಡೋಣ ಅಂತ. ಸೊ ಅದಾದಮೇಲೆ ಯುವರ್ ಜೊತೆ ಆ್ಯಕ್ಟ್ ಮಾಡಿದ್ದು ಭಾಳ ಖುಷಿ ಕೊಡುತ್ತೆ. ಅವರು ನಾನು ನಿಜ ಹತ್ರದಿಂದ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ, ತುಂಬ ಹಾನೆಸ್ಟ್ ಆಗಿ, ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದಾರೆ. ಅವ್ರು ಇವಾಗ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ, ಸಿನಿಮಾದಲ್ಲೂ ಅಷ್ಟೇ ಮುಗ್ಧವಾಗಿ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಆನ್ ದಿಸ್ ಹ್ಯೂಜ್ ಸಕ್ಸಸ್. ಆಮೇಲೆ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್.